ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇವಾಗ ಕೋಲ್ಡಿಂದ ಸ್ವಲ್ಪ ರಿಕವರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತು ನೋಡಿ ಹೊಸ ಚೈನ್ ತೊಗೊಂಡಿದ್ದೀನಿ. ಚಿನ್ನದ್ದಲ್ಲ, ಆರ್ಟಿಫಿಷಿಯಲೇ. ಈಗಿನ ರೇಟಲ್ಲಿ ಎಲ್ಲಿ ಚಿನ್ನದ ತೊಗೊಳಕ್ಕಾಗತ್ತೆ? ಅದರಲ್ಲೂ ಈಗ ಮನೆ ಮುಗಿಸೋದ್ಬಿಟ್ಟು ಚಿನ್ನ ಅಂತ ತೊಗೊಳಕ್ಕಾಗತ್ತಾ? ಇಲ್ಲ, ನಾನು ಆ್ಯಕ್ಚುಲಿ ಅಂದರೆ ಡೈಲಿ ವೇರ್ಗೆ ಹಾಕೊಳಕ್ಕೆ ಅಂಥೇಳಿ ಅಂಗಡಿಲೇ ಒಂದು ತಗೊಂಡು ಹಾಕ್ಕೊಂಡಿದ್ದೀನಿ. ಪಾಪು ಯಾವಾಗಲೂ ಎಳ್ದಾಡ್ತಾನೆ ಅಂತ. ಸೊ ಬರೀ ಕತ್ತಲ್ಲಿದ್ದಲ್ವ, ಹಾಗಾಗಿ. ಇನ್ನು ರೆಗ್ಯುಲರ್ದು ಮಾಂಗಲ್ಯ ಚೈನು ಮನೇಲಿಟ್ಟಿರ್ತೀನಿ. ನಾನು ಡೈಲಿ ಏನೂ ಹಾಕಕ್ಕೆ ಹೋಗಲ್ಲ. ಅಂಗಡಿ ಕ್ಲೀನ್ ಮಾಡಿಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಮೊನ್ನೆ ಎಲ್ಲ ಆ್ಯಕ್ಚುಲಿ ಅಂಗಡಿ ತೆಗ್ದಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋಗಿದ್ದೆ, ಹಾಗಾಗಿ ತೆಗ್ದಿಲ್ಲ. ಅಂಗಡೀಲಿ ವೆದರ್ ಕೋಲ್ಡ್ ಇರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಚಳಿ ಇದೆ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಬ್ಯಾಡ್ ಸಿಚುವೇಶನ್ ನಡೆದಿದೆ, ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಅಂದರೆ, ನಮ್ಮಮ್ಮ ನನ್ನ ಎಷ್ಟೇ ಸಮಾಧಾನ ಮಾಡ್ತಿದ್ರು ಕೂಡ ನನಗದು ಸಮಾಧಾನ ಆಗ್ತಿಲ್ಲ. ನನಗೆ ಆ್ಯಕ್ಚುಲಿ ಅವ್ರು ಸಮಾಧಾನ ಮಾಡಿದಾಗಿಂದ ಒಂದು ಸಾಂಗ್ ನೆನಪಾಗ್ತಿದೆ. ಯಾವ ಸಾಂಗ್ ಗೊತ್ತಾ? ಜೋಗಿ ಫಿಲಮ್ದು ಸಾಂಗ್. ಯಾವುದು ಸೆಂಟ್ರಲ್ ಒಂದು ಲೈನ್ ಬರುತ್ತೆ, ಆ ಲೈನ್ ತುಂಬಾ ಇಷ್ಟ ಆಗ್ತಾಯಿದೆ ಇವತ್ತಿನ ಬೇಜಾರಿಗೆ. ಸೊ ಆ ಲೈನು ತುಂಬ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಯಾವ ಲೈನ್ ಅಂತ ಗೆಸ್ ಮಾಡಿ. ಸೊ ಗೊತ್ತಾಗ್ಲಿಲ್ವಾ? ಸೊ ಅದು ಯಾವ ಲೈನ್ ಗೊತ್ತಾ? ಅದನ್ನು ಹೇಳೋಕ್ಕೆ ನನಗೆ ಅಳು ಬಂದ್ಬಿಡುತ್ತೆ. ಬಟ್ ಆದರೂ ಆ ಲೈನು ಇವತ್ತಿನ ಫೀಲ್ಗೆ ನನಗೆ ತುಂಬ ಅಂದರೆ ತುಂಬಾ ಸೂಟ್ ಆಗುತ್ತೆ. ಯಾವುದು ಗೊತ್ತಾ? ನನಗೆ ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಈಗ ಉರುಳಿ ಕಳೆದು ಹೋದರು. ಯಾಕಪ್ಪ ಅಂತ ಹೇಳಿದ್ರೆ ಗೈಸ್, ನೆನ್ನೆ ಆ್ಯಕ್ಚುಲಿ ನನಗೊಂದು ವಿಷಯ ಗೊತ್ತಾಯಿತು. ಈ ವಿಷಯ ನನಗೆ ಫಸ್ಟೇ ಗೊತ್ತಿದ್ರೆ ಅವ್ರ ಮನೆ ಯಾವ ಫಂಕ್ಷನ್ನು ನಾನು ಅಟೆಂಡೇ ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಸೊ ಅವ್ರು ವ್ಲಾಗ್ ನೋಡ್ತಾ ಇರ್ತಾರೆ, ನಂದು ನೋಡ್ತಾರೆ ಕೂಡ. ಅಟ್ಲೀಸ್ಟ್ ಅವ್ರು ನೋಡಿಲ್ಲ ಅಂದರೂ ಅವ್ರ ಮನೇಲಿ ಯಾರಾದರೂ ಒಬ್ಬರಾದರೂ ನೋಡ್ತಾರೆ, ಎಲ್ಲರೂ ನೋಡಿಲ್ಲ ಅಂದ್ರೂ. ಅದಕ್ಕೋಸ್ಕರ ನನಗೆ ಅದು ಈ ಟೈಮಲ್ಲಿ ಈಗ ಕರೆಕ್ಟ್ ಅಂತ ಅನಿಸಿದ್ದು. ಏನಕ್ಕೆ ಅಂತ ಹೇಳಿದ್ರೆ, ಅಂಗಡಿಲಿ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡ್ತಿದ್ರೆ ಇಲ್ಲ ನನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ನಾವೇ ಕಳ್ಳರಾದಾಗ ಎಷ್ಟು ಕೆಟ್ಟದಾಗಿರುತ್ತಲ್ವ ಕೇಳೋಕ್ಕೆ, ಎಷ್ಟು ನೋವಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ. ಸೊ ನಮ್ಮ ಅತ್ತೆ ಅಂತ ಹೇಳಿದ್ರೆ ನನ್ನ ಸ್ವಂತ ಅತ್ತೆನೇ. ನಮ್ಮ ಅಂದರೆ ಮದುವೆ ಮಾಡಿಕೊಟ್ಟಿದ್ದಾರಲ್ಲ ಆ ಅತ್ತೆ ಅಲ್ಲ, ಇನ್ನೊಬ್ಬರು ಅತ್ತೆಗೆ ಹುಷಾರಿರಲಿಲ್ಲ ಅಂಥೇಳಿ ನಾನು ಅವ್ರ ಮನೇಲೆ ಒಂದು 2 ಮಂತ್ಸ್ ಇದ್ದೆ ಗೈಸ್. ಸೊ ಆ 2 ಮಂತ್ಸಲ್ಲೂ ಕೂಡ ಅವ್ರ ಮನೆಯಲ್ಲೇ ಮುದ್ದೆ ಮಾಡಿಕೊಂಡು ಅವ್ರ ಮಕ್ಕಳನ್ನೆಲ್ಲ ನೋಡಿಕೊಂಡು ಇದ್ದೆ. ನಮ್ಮ ಅತ್ತೆ ಹೇಳೋರು ನನಗೆ ಯಾವಾಗಲೂ, ನನ್ನೇ ಒಂದು ದಿವಸನೂ ನೀನು ನೋಡಿಲ್ಲ, ಅಲ್ಲಿ ನೋಡ್ಕೊಂಡಿದ್ಯಾ, ಸರಿಯಾಗಿ ಮಾಡ್ತಾಳಿರು ನಿನಗೆ ಅಂತ. ಬಟ್ ಆದರೂ ನಾನು ನಮ್ಮ ಅತ್ತೆಗೆ ಬೈತಾ ಇದ್ದೆ, ಈ ಥರ ಕಷ್ಟದಲ್ಲಾಗಿಲ್ಲ ಅಂದರೆ ಇನ್ನು ಯಾವ ಥರ ಕಷ್ಟದಲ್ಲಾಗ್ತೀಯ ನೀನು, ಸುಮ್ಮನೆ ಕೂತ್ಕೊಂಡು ನೀನು, ಇಲ್ಲದೇ ಇರೋದೆಲ್ಲ ಹೇಳಬೇಡ ಅಂಥೇಳಿ ನನ್ನ ಸ್ವಂತ ಅತ್ತೆಗೆ ನಾನು ಬೈತಾ ಇದ್ದೆ. ಇವತ್ತು ಅದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಗೈಸ್, ಸೊ ನಾನು ಅವ್ರ ಮನೇಲಿ ಒಂದು 2 ತಿಂಗಳು ಕಷ್ಟಪಟ್ಟು ಅವ್ರ ಮನೆ ನೋಡಿಕೊಂಡು, ನಮ್ಮ ಮಾವನಿಗೆ ಆ್ಯಕ್ಚುಲಿ ಪೇಷಂಟು, ಅವ್ರಿಗೆ ಟೈಮಿಗೆ ಊಟ ಬೇಕು, ಟೈಮಿಗೆ ಬೇಕು ಅಂಥೇಳಿ ನಾನು ಊರಿಂದ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಅವ್ರನ್ನ ಹೆಲ್ತೆಲ್ಲ ನೋಡಿಕೊಂಡು ಅವ್ರಿಗೆ ಅಡುಗೆ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಇದ್ದಿದ್ದಕ್ಕೆ ಕಡೆಯದಾಗಿ ನನಗೆ ಸಿಕ್ಕ ಬಹುಮಾನ ಕಳ್ಳಿ ಅಂತ. ಯಾಕೆ ಅಂತ ಹೇಳಿದ್ರೆ, ಗೊತ್ತಿಲ್ಲದೇನೆ ಮಾಡ್ತಾರೋ ಒಂದು ಗೊತ್ತಿಲ್ಲ. ಸೊ ನಮ್ಮ ಮಾವ ಎಲ್ಲ ಅಂದರೆ ಎಲ್ಲ ಕೇಳಿಲ್ಲ ಅಂದ್ರೂ ನನಗೆ ನಮ್ಮ ಮಾವ ಆ ಮಾತನ್ನು ನಂಬ್ತಾರೆ, ನಮ್ಮ ಅತ್ತೆ ಹೇಳಿದ್ರೆ ಅಂತ ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ಅವರ ಮನೇಲಿ 4,000 ರೂಪಾಯಿ ಅಮೌಂಟು ಕದ್ದಿದ್ದೀನಂತೆ. ಅವ್ರ ಮನೇಲಿ ಎಷ್ಟೊಂದು ಅಮೌಂಟ್ ಇತ್ತಂತೆ, ಬಟ್ ಸಪ್ರೇಟಾಗಿದ್ದು 4,000 ರೂಪಾಯಿ ಕದ್ದಿದ್ದೀನಂತೆ. ಕದಿಯೋರು ಬರೀ 4,000 ರೂಪಾಯಿ ಕದೀತಾರ?
ಸೊ ಜಾಸ್ತಿನೇ ಕದಿಬೋದೇನೋ ಗೊತ್ತಿಲ್ಲ. ನನಗೆ ಕಳ್ತನ ಮಾಡಿ ಅಭ್ಯಾಸ ಇಲ್ಲ. ಒಬ್ಬರಿಂದ ದೂರ ಮಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು ಅಪವಾದನ ಕೊಟ್ಬಿಟ್ಟು ದೂರ ಮಾಡ್ತಾರೆ. ಅದ್ರ ಬದಲು ನನಗೆ ಬೇಡ, ಎಲ್ಲ ನೀವು ಹೇಳ್ದಂಗೆ ಆಗುತ್ತೆ, ನಿಮ್ಮಿಂದ ನನಗೇನು ಬೇಡ, ನಿಮ್ಮ ಮಾತು ಕೇಳ್ತಾರೆ, ಸೊ ಅದಕ್ಕೆ ನನಗಿಷ್ಟ ಇಲ್ಲ, ನೀವು ನನ್ನ ಮನೆಗೆ ಬರಬೇಡಿ ಅಂತ ಅಂದಿದ್ರು ಕೂಡ ನಾನು ನಿಜವಾಗ್ಲೂ ಹ್ಯಾಪಿಯಾಗಿ ಅದನ್ನು ಸ್ವೀಕರಿಸ್ತಾ ಇದ್ದೆ. ಯಾಕಂದರೆ ಡೈರೆಕ್ಟಾಗಿ ಹೇಳಿದ್ದಾರೆ. ಇರ್ಬೋದೇನೋ ಈಗಿನ ಕಾಲದಲ್ಲೂ ಈಗೋ ಅನ್ನೋದಿರುತ್ತಲ್ವ. ಈಗ ನಮಗೆ ನಮ್ಮ ಗಂಡೀರು ನಮ್ಮ ಮಾತು ಕೇಳಿಲ್ಲ ಅಂದರೆ ಕೋಪ ಹೆಂಗೆ ಬರುತ್ತೆ, ಅದೇ ಥರ ಆ ಥರ ಹೇಳ್ತಾ ಇದ್ದಾರೇನೋ, ಓದಿಲ್ಲ ಬಿಡು ಅವ್ರು ಅರ್ಥ ಮಾಡ್ಕೊಳಲ್ಲ ಅಂತ ಈಸಿಯಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿದ್ದೆ ನಾನು. ಬಟ್ ಅವರು ನಿನ್ನ ತಂಗಿ ಮಗಳು ನಮ್ಮ ಮನೇಲಿ ಇದ್ದಿದ್ದಕ್ಕೆ ಕದ್ದಿದ್ದಾರೆ ಅಂತ ಹೇಳಿರೋದನ್ನು ಮಾವನೇ ನಂಬಿಟ್ಟಿದ್ದಾರೆ. ಅದನ್ನು ನನಗೆ ಆ್ಯಕ್ಚುಲಿ ತುಂಬ ಬೇಜಾರಾಗಿದ್ದೇನಪ್ಪ ಅಂದರೆ ಅದನ್ನು ನಮ್ಮ ಮಾವ ನಂಬಿದ್ದಾರೆ ಅನ್ನೋದೇ ನನಗೆ ತುಂಬ ಬೇಜಾರಾಯಿತು. ನನಗೆ ಅಟ್ಲೀಸ್ಟ್ ಇದು ಒಂದು ಗಾದೆನೇ ಇದೆ, ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮೋಳಲ್ಲ ಅನ್ನೋದನ್ನು ಎಲ್ಲರೂ ಹೇಳ್ತಿದ್ರು. ಬಟ್ ನನಗೀಗ ಹೆಂಗೆ ಅನಿಸುತ್ತೆ ಅಂತಂದರೆ ಅದು ಅವ್ರಿಗೆ ಅನಿಸ್ತದೋ, ಅಣ್ಣಂದಿರಿಗೆ ಅತ್ತೆದಿರು ಯಾರ್ಯಾರು ಇರ್ತಾರೆ ಅವರಿಗೆ ಅಣ್ಣ ನಮ್ಮವನಾದರೆ ಅತ್ತಿಗೆ ನಮ್ಮವಳ ಅನ್ನೋದು ಅವ್ರಿಗೆ ಸೂಟ್ ಆದರೆ, ನನಗೇನು ಸೆಟ್ ಆಗುತ್ತೆ ಅಂದರೆ ಅಜ್ಜಿ ತಾತ ಇರೋವರೆಗೂ ಅಷ್ಟೇ ಮೊಮ್ಮಕ್ಕಳಿಗೆ ಮನೆ. ಅಜ್ಜಿ ತಾತ ಹೋದ್ಮೇಲೆ ನಾವು ಹೋಗ್ಬಾರ್ದಿತ್ತು. ಸೊ ಆ ಸಲಿಗೆ ನಮಗೆ ಬೇಡವಾಗಿತ್ತು ಅಂತ ಅನ್ನಿಸ್ತಾ ಇದೆ. ಒಬ್ಬರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ಬಿಟ್ರೆ ತಡ್ಕೊಬೋದು ಗೈಸ್. ಬಟ್ ಈ ಥರ ಕಳ್ಳಿ ಅಂತ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನಾನು ಒಂದು ಡಿಸೈಡ್ ಮಾಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಅವ್ರ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ನಾನು ಹೋಗಬಾರ್ದು ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮಾವನ ಹತ್ರ ಇದಕ್ಕೂ ಮುಂಚೆ ಏನಕ್ಕಾದರೂ ನನಗೆ ನಮ್ಮ ಮಾವ ಕರೀತಾರಲ್ಲ, ಸೊ ಕರೆದಾಗ ಆ್ಯಕ್ಚುಲಿ ನಾನು ನಮ್ಮ ಮಾವನಿಗೇ ಹೇಳಬೇಕು ಅಂದ್ಕೊಂಡಿದ್ದೀನಿ. ಬೇಡಪ್ಪ, ನಿಮ್ಮ ಮನೇಲಿ ಏನೇನು ಕಾಸ್ಟ್ಲಿ ಥಿಂಗ್ಸ್ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ, ಸೊ ಮತ್ತೆ ನಾವು ಕದ್ದುಬಿಟ್ರೆ ಕಷ್ಟ ಆಗುತ್ತೆ, ಸೊ ಬೇಡ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳ್ಬೇಕಾ ಬೇಡವಾ ಅನ್ನೋದನ್ನು ನೀವು ಹೇಳಿ, ನನಗೆ ನೀವು ಶೇರ್ ಮಾಡಿದ್ರೆ ಖಂಡಿತ ಹಂಗೆ ಹೇಳ್ತೀನಿ. ಬಟ್ ಆದ್ರೂ ನನಗೆ ಅನ್ನಿಸ್ತಾ ಇರೋದು ಹೇಳಬೇಕು ಅಂತ. ಏಕೆಂದರೆ ನನಗೊಂದು ವೇಳೆ ಅವ್ರು ಅಂದ್ಕೊಂಡಿದ್ರೆ ಆ ಥರ ನಿಜವಾಗ್ಲೂ ಖಂಡಿತ ಬೇಜಾರಾಗ್ತಿರ್ಲಿಲ್ಲ. ಬಟ್ ಅವ್ರು ಹೇಳಿರೋದನ್ನು ನನಗೆ ನಮ್ಮ ಮಾವ ನಂಬಿದಾರಲ್ಲ, ನನಗದೇ ಈಗಲೂ ತಡೆಯೋಕ್ಕಾಗ್ತಾ ಇಲ್ಲ. ಬೇಡ, ನಿಮಗಿಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ. ಬಟ್ ಈ ಥರ ಇನ್ನೊಬ್ಬರನ್ನ ಕದ್ದಿದ್ದಾರೆ ಮತ್ತೊಂದು ಅಂತ ಹೇಳಿ ದೂರ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಾನು ಹೇಳೋದು ಇನ್ನೊಂದು ಏನಂದರೆ, ಕದಿಯೋದಿದ್ರೆ ನಿಮ್ಮ ಮನೇಲಿ ಇದ್ದಿದ್ದು ಅಷ್ಟು ಕದೀತಾ ಇದ್ದೆ. ನಿಮ್ಮ ಮನೇಲಿ ಚೆಕ್ಕಿತ್ತಂತೆ, ನಂಗೆ ಗೊತ್ತಿಲ್ಲ ಬೇರೆ ಅಮೌಂಟ್ ಎಷ್ಟಿತ್ತು ಅಂತ. ಸೊ ಆ ಅಮೌಂಟ್ ಕದ್ದಿಲ್ವಂತೆ, ಬರೀ 4,000 ರೂಪಾಯಿ ಕದ್ದಿದ್ದೀನಂತೆ. ಇರಲಿ, ಭಗವಂತ ನೋಡ್ತಾ ಇರ್ತಾನೆ. ಆದರೆ ನನ್ನ ಕೈಯಲ್ಲಿ ಒಬ್ರಿಗೆ ದಾನ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನಾನು ತೊಗೊಳ್ಬೇಕು ಅನ್ನೋದು ನನಗೆ ನಮ್ಮಮ್ಮ ಕಳಿಸಿಲ್ಲ. ನನಗೇನು ದುಡೀರಿ, ನೀವು ಚೆನ್ನಾಗಿರ್ರಿ, 4 ಜನದ ಮುಂದೆ ಚೆನ್ನಾಗಿ ಬೆಳೀರಿ, 4 ಜನಕ್ಕೆ ಸಹಾಯ ಮಾಡೋ ಥರ ಬೆಳೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಹೊರತು ಈ ಥರ ಎಲ್ಲ ಹೇಳ್ಕೊಟ್ಟಿಲ್ಲ. ದೇವ್ರಿಗೆ ಬಿಟ್ಟಿರೋದಿನ್ನದು, ಅದ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಬಟ್ ಆದರೂ ಹೇಳ್ತೀನಿ, ಫೇಸ್ ಟು ಫೇಸ್ ಮಾತಾಡಿದ್ರೆ ಇದೆಲ್ಲ ಇರಲ್ಲ. ಬಟ್ ಈ ಥರ ಹಿಂದೆ ಮುಂದೆ ಮಾತಾಡಿದ್ದಾರೆ. ಈ ವಿಷಯ ನನಗೆ ಗೊತ್ತಿದ್ದರೆ ನಿಜವಾಗ್ಲೂ ಅವ್ರ ಮನೇಲಿ ಆಗಿನ ಮದುವೆಗೆ ನಾನು ಅಟೆಂಡೇ ಮಾಡ್ತಿರ್ಲಿಲ್ಲ. ಬಟ್ ನನ್ನಿಂದ ನಾನು ಒಂದು ಒಳ್ಳೆಯದನ್ನೇ ಮಾಡೋಕ್ಕೆ ಹೋಗಿದ್ದೀನಿ ಅವ್ರಿಗೆ. ನಾನು ಯಾವುದೇ ರೀತಿ ಕೆಟ್ಟದ್ದು ಮಾಡಿಲ್ಲ ಅವ್ರಿಗೆ. ಇವತ್ತು ನನ್ನ ಕಳ್ಳಿ ಅನ್ನೋ ಅಪವಾದ ನನ್ನ ಮೇಲೆ ಹೊರಿಸಿದ್ದಾರೆ. ನನಗಿರೋದಿಷ್ಟೇ, ಅವ್ರ ಮೇಲೆ ಅಟಕ್ಕಾದರೂ ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಬಾಳಬೇಕು, ನಮ್ಮ ತಂದೆ ತಾಯಿಗೆ ನಾನು ಒಂದು ಹೆಸರು ತಂದು ಕೊಡಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ಲಾಸ್ಟ್ ವ್ಲಾಗಲ್ಲೂ ನಾನು ಶೇರ್ ಮಾಡಿದ್ದೆ, ಹಳ್ಳಿ ಹುಡುಗಿನ ಮದುವೆ ಆಗಿದೆಯಾ, ನೀನು ಚೆನ್ನಾಗಿರಲ್ಲ ಅಂತಂದಾಗ ನನ್ನ ಫ್ಯಾಮಿಲಿನೇ ನನಗೆಲ್ಲದರಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು, ಈಗಲೂ ನಿಂತ್ಕೊಳ್ತಾ ಇದ್ದಾರೆ. ನಾನು ಆಗಲೇ ಒಂದು ಹಾಡು ಹೇಳಿದೆ, ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಬೈ ಹಾರ್ಟ್ಫುಲ್ಲಿ ನಾನು ಅದನ್ನು ಹೇಳಿದ್ದೀನಿ. ತಾಯಿನೇ ಎಲ್ಲದಕ್ಕೂ ಆಗೋದು ಅಂತ. ಸೊ ನಮ್ಮಮ್ಮನೇ ನಮಗೆ ನಾವು 4 ಜನ ಹೆಣ್ಮಕ್ಳಿಗೂ ಅವರೇ ಧೈರ್ಯ ಕೊಡೋದು. ಏನೇ ಒಂದಾದ್ರೂ ಅಷ್ಟೇ. ಇವತ್ತು ಆ ಪಟ್ಟ ಬಂದಿದೆ ನನಗೆ. ನಮ್ಮಮ್ಮ ನನಗೆ ಎಷ್ಟೇ ಸಮಾಧಾನ ಮಾಡಿ ನೀನು ಅದನ್ನು ಮರಿಬೇಕು ಅಂತ ಹೇಳಿದ್ರು ನನಗೆ ನಮ್ಮ ಮಾವ
ಆ ರೀತಿ ಅಂದ್ಕೊಂಡಿರೋದು ನನಗಿಷ್ಟನೇ ಆಗಿಲ್ಲ. ಇರಲಿ, ಭಗವಂತ ನನಗೆ ಅದೇ 4,000 ರೂಪಾಯಿನ ಇನ್ನೊಬ್ರಿಗೆ ದಾನ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ನನಗೆ ಆ ಹೆಸರನ್ನ ಹೋಗ್ಲಾಡ್ಸೋದು ನನಗೆ ಹೆಂಗೆ ಅಂತ ಗೊತ್ತು. ಬಟ್ ಇನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅವ್ರ ಮನೇಲಿ ಯಾವುದೇ ಕಾರ್ಯಕ್ಕೂ ನಾನು ಹೋಗಲ್ಲ. ಇದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಈ ಥರ ಹೆಸರು ಕೊಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನೊಂದೇನಪ್ಪ ಅಂತ ಹೇಳ್ತೀನಿ ಅಂದರೆ, ಆಗಲೇ ಹೇಳಿದ್ನಲ್ಲ, ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವನಲ್ಲ ಅನ್ನೋದನ್ನು ಆ ಮಾತು ಸುಳ್ಳಾದರೆ ನನಗೆ ಅನ್ನಿಸ್ತು ಈಗ ಅಜ್ಜಿ ತಾತ ಇರೋವರೆಗೂ ಅಷ್ಟೇ ಅಜ್ಜಿ ತಾತನ ಮನೆಗೆ ಹೋಗಬೇಕು, ಅಜ್ಜಿ ತಾತ ಹೋದ್ಮೇಲೆ ಯಾರ ಮನೆಗೂ ಹೋಗಬಾರ್ದು ಅಂತ. ಇನ್ಫ್ಯಾಕ್ಟ್ ನಾವು ಚಿಕ್ಕ ವಯಸ್ಸಿಂದನೂ ಹಂಗೆ ಬರ್ದಿದ್ದು. ನಾವಿದ್ದಿದ್ದು ಬೆಂಗಳೂರಲ್ಲಿ, ಬಟ್ ಅಲ್ಲಿ ಎಷ್ಟೇ ರಿಲೇಷನ್ಸ್ ಇದ್ರೂ ಯಾರ ಮನೆಗೂ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಅಮ್ಮಂದೇ ಆದಂಥ ಅವ್ರದ್ದೇ ಕಷ್ಟ ಇತ್ತು. ಆ ಕಷ್ಟದಲ್ಲೇ ನಾವು ಬಂದುಬಿಟ್ವಿ, ಹೋಗೋಕ್ಕಾಗಲಿಲ್ಲ. ಈಗಲಾದರೂ ಒಂದು ಸ್ವಲ್ಪ ಹೋಗೋಣ ಅಂತ ಆಸೆ ಪಡ್ತೀವಿ. ಬಟ್ ಅದು ಈ ರೀತಿ ಆಗಿಬಿಡ್ತು. ನಾನು ಒಳ್ಳೆಯದೇ ಮಾಡಿದ್ದೀನಿ. ಅವ್ರು ವ್ಲಾಗ್ ನೋಡ್ತಿದ್ರೆ ನನ್ನ ಹತ್ರ ಬಂದು ಕೇಳ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ. ಬರಲಿ, ಕೇಳಲಿ, ನಾನು ಹೇಳ್ತೀನಿ. ಆದರೂ ನಾನು ಏನಂತಾರೆ, ಅಲ್ಲಿಟ್ಟಿದ್ದೆ, ಆದರೆ ಇಲ್ಲಿ ಬಂದುಬಿಟ್ಟಿದ್ದಾರೆ. ನನಗೆ ಅವ್ರು ಅಂದ್ಕೊಂಡಿದ್ರೆ ಏನೂ ಅನ್ನಿಸ್ತಾ ಇರಲಿಲ್ಲ, ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಬಟ್ ನನಗೆ ನಮ್ಮ ಮಾವ ನಂಬಿಟ್ರಲ್ಲ, ಅಂದರೆ ನಿನ್ನ ತಂಗಿ ಮಗಳ ಮೇಲೆ ನಿನಗೆ ನಂಬಿಕೆ ಇರಲಿಲ್ವ ಅನ್ನೋದಷ್ಟೇ ನನಗೆ ಫೀಲು. ಯಾರು ಏನೇ ಅಂದ್ರೂ ನಿನ್ನ ತಂಗಿ ಮಕ್ಕಳಿಂದ ನೀನು ನಿಲ್ಲಬೇಕಾಗಿತ್ತು, ನಿಂತಿಲ್ಲ. ಇವಾಗ ಒಂದು ತುತ್ತು ಅನ್ನ ದೇವರ ಅನ್ನ ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ. ಈಗಲೇ ಇಷ್ಟೊಂದು ಮಾತು ಬಂದಿದೆ. ಅಪ್ಪಿತಪ್ಪಿ ಏನಾದರೂ ನಾವು 4 ಜನ ಹೆಣ್ಮಕ್ಳು ಅಂತ ಹೇಳಿ ನಿಮ್ಮ ತಂಗಿಗೆ ಇದ್ದಿದ್ದು ಕಷ್ಟ ನೋಡಿ ಏನಾದರೂ ನಿಮ್ಮ ಮನೆಗೆ ಬಂದಿದ್ರೆ ನಿಜವಾಗ್ಲೂ ನಮ್ಮನ್ನು ಏನಂತಾರೆ, ಮನೆ ಬಿಟ್ಟೆ ಓಡಿಸ್ತಿದ್ರೋ ಏನೋ ನನಗೆ ಗೊತ್ತಿಲ್ಲ. ಓಡಿಸ್ತಿದ್ರಿ ಅನಿಸುತ್ತೆ. ನನ್ನೇ ಕಳ್ಳಿ ಅಂದಿದ್ದೆ. ಈಗ 4 ಜನ ಮಕ್ಕಳನ್ನ ಸಾಕ್ತಿದ್ರಾ? ನಿಜವಾಗ್ಲೂ ನಮ್ಮನ್ನು ಕಳ್ಳೀರಿ, ಎಲ್ಲರೂ ಕಳ್ಳೀದಿರಿ ಅಂತ ಹೇಳಿ ಕಳಿಸ್ಬಿಡ್ತಿದ್ರೇನೋ. ಸೊ ಆ ಇಂಟೆನ್ಷನಲ್ಲೇ ಅನಿಸುತ್ತೆ ಭಗವಂತ ನಮಗೆ ಗಂಡು ಮಕ್ಕಳನ್ನ ಕೊಟ್ಟಿಲ್ಲ, ಎಲ್ಲರನ್ನೂ ಹೆಣ್ಮಕ್ಳನ್ನೇ ಕೊಟ್ಟು ನೀವು ಚೆನ್ನಾಗಿರ್ರಿ ಅಂತ ಬಿಟ್ಟಿದ್ದಾನೆ. ಈ ಸಿಚುವೇಷನಲ್ಲಿ ಗಂಡು ಮಕ್ಕಳು ಬೇಡ ಅಂತ ಅಂದರೆ ಎಲ್ರಿಗೂ ಹೇಳ್ತಾ ಇಲ್ಲ, ಈ ಥರ ಇರೋ ಮನಸ್ಥಿತಿ ಇರೋ ಗಂಡು ಮಕ್ಳಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸಾಕು, ಹೆಣ್ಮಕ್ಳೇ ನಾವು ಖುಷಿಯಾಗಿದ್ದೀವಿ. ಒಂದು ಕಷ್ಟ ಆಗಲಿ, ಒಂದು ಸುಖ ಆಗಲಿ, ಎಲ್ಲ ನಾವೇ ಹಂಚ್ಕೊತಿದ್ದೀವಿ. ನಮಗೆ ನಾವೇ ನಿಂತಿರ್ತೀವಿ. ಅವಳಿಗೆ ಕಷ್ಟ ಅಂದರೆ ನಾನು, ನನಗೆ ಕಷ್ಟ ಅಂದರೆ ಅವಳು. ಸೊ ನಾವು ಇದೇ ಥರ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಯಾರ್ದು ಏನೇ ಕಣ್ಣು ಬಿದ್ರೂ ನಮ್ಮ ಮನೆ ಮೇಲೆ ಬೀಳ್ದಂಗಿರಲಿ. ಆಮೇಲೆ ನಮ್ಮ ತಾಯಿ ನಮಗಿನ್ನ ಎಲ್ಲ ಶಕ್ತಿ ತಡ್ಕೊಳೋ ಥರ ಬುದ್ಧಿ ಹೇಳಿ, ಆ ಶಕ್ತಿ ಇನ್ನೂ ಕೊಡಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ ಸಾರಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಟೇಕ್ ಕೇರ್.